ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ರೆಹಮಾನ್ ಅಬ್ರಾಡ್ ತಲುಪಿದ ತಕ್ಷಣ ಜಾನಕಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದನು. ಜಾನಕಿ ಆಗಲೇ ಅವನ ಮುಖವನ್ನು ನೋಡದೆ 3 ದಿನವಾಗಿತ್ತು. ಅವನಿಲ್ಲದೆ ಜೀವಿಸುವುದು ಬಲು ಕಷ್ಟವೆನಿಸಿತು ಅವಳಿಗೆ. ನಾನು ನಿನ್ನನ್ನು ಎಷ್ಟು ಹಚ್ಚಿಕೊಂಡಿದ್ದೇನೆ ನೋಡು ಮಹಾನ್. ನಿನ್ನನ್ನು ನೋಡದೆ 3 ದಿನ ನನ್ನಿಂದ ಇರಲು ಸಾಧ್ಯವಾಗುತ್ತಿಲ್ಲ. ಇನ್ನು ಜೀವನ ಪರ್ಯಂತ ನಾನು ನಿನ್ನನ್ನು ಬಿಟ್ಟು ಹೇಗೆ ಇರಲಿ? ನಾನು ನಿನ್ನಿಂದ ದೂರವಾದರೆ ಹುಚ್ಚಿಯಾಗುತ್ತೇನೆ ಎನಿಸುತ್ತಿದೆ ಎಂದು ಡೇವಿಡ್ ಅವರು ಬಿಡಿಸಿದ ಚಿತ್ರದ ಮೇಲೆ ಕೈ ಆಡಿಸುತ್ತಾ ಹೇಳಿಕೊಂಡವಳಿಗೆ ಮನದಲ್ಲಿ ನೋವು ಮಡುವುಗಟ್ಟಿತು. ಒಂಟಿಯಾಗಿ ಇದ್ದರೆ ಅದೇ ಯೋಚನೆ ಮರುಕಳಿಸುತ್ತದೆ ಎಂದು ಯೋಚಿಸಿದವಳು ಹೆಚ್ಚು ಮನೆ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಿದ್ದಳು. ಯಾವಾಗಲೂ ಮುತುವರ್ಜಿ ವಹಿಸಿ ಕೆಲಸ ಮಾಡುವವಳ ಮುಖದಲ್ಲಿ ಇಂದು ಆ ಉತ್ಸಾಹ ಕಾಣದಿದ್ದಾಗ, ಜಾನಕಿ, ಮೈ ಹುಷಾರಿಲ್ವಾ? ಯಾಕೆ ಸಪ್ಪಗಿದ್ದೀಯಾ? ಹಾಗೇನಾದ್ರೂ ಇದ್ರೆ ರೆಸ್ಟ್ ಮಾಡು, ನನಗೆ ದಾನಿಯಾ ಸಹಾಯ ಮಾಡುತ್ತಾಳೆ ಎಂದು ಅಲ್ಲಿಯೇ ಇದ್ದ ದಾನಿಯಾಳನ್ನು ನೋಡಿಕೊಂಡು ಹೇಳಿದರು ನಗ್ಮ. ಏನಾಗಿಲ್ಲ ಚಿಕ್ಕತ್ತೆ, ನಾನೇ ಕೆಲಸ ಮಾಡುತ್ತೇನೆ ಎಂದ ತಕ್ಷಣ, ಚಿಕ್ಕಿ, ಅತ್ತಿಗೆ ಅಣ್ಣನನ್ನು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಅದಕ್ಕೆ ಅಣ್ಣ ಹೋದಾಗಿನಿಂದ ಇವರ ಮುಖ ಹೀಗಾಗಿದೆ ನೋಡಿ, ಅಲ್ವಾ ಅತ್ತಿಗೆ ಎಂದು ದಾನಿಯ ನಗುತ್ತಲೇ ಹೇಳಿದಳು. ದಾನಿಯ ತಮಾಷೆಯಾಗಿ ಮಾತನಾಡಿದರೂ ಸಹ ಅದು ಸತ್ಯವೂ ಆಗಿತ್ತು. ಹೌದಾ ಜಾನಕಿ, ನಮ್ಮ ಮಹಾನನನ್ನು ನೀನು ಅಷ್ಟೊಂದು ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ ಎಂದ ನಗ್ಮಾ ಅವರ ಮಾತಿಗೆ ನಾಚಿಕೆಯಲ್ಲಿ ಮುಗುಳು ನಕ್ಕು ಅಲ್ಲಿಂದ ಸರಿದು ಹೋಗಿದ್ದಳು. ಜಾನಕಿ ಅಲ್ಲಿಂದ ಸರಿದು ಹೋಗುತ್ತಿದ್ದ ಹಾಗೆ ನಗ್ಮಾ ಮತ್ತು ದಾನಿಯ ಇಬ್ಬರು ಮುಖ ಮುಖ ನೋಡಿಕೊಂಡು ಜೋರಾಗಿ ನಕ್ಕರು. ಅತ್ತಿಗೆ, ನೀವು ಹೀಗೆ ಅಣ್ಣನನ್ನು ನೋಡಿದ್ರೆ ಅವನಿಗೆ ದೃಷ್ಟಿಯಾಗುತ್ತದೆ ಎಂದು ದಾನಿಯ ಧ್ವನಿ ಕೇಳಿದ ತಕ್ಷಣ ಮಹಾನನ ಫೋಟೋ ಮೇಲೆ ನೆಟ್ಟಿದ್ದ ನೋಟವನ್ನು ಅವಳೆಡೆಗೆ ತಿರುಗಿಸಿದಳು. ಅಣ್ಣನನ್ನು ಆಮೇಲೆ ನೋಡುವ್ರಂತೆ, ಈಗ ಡ್ಯಾಡ್ ನಿಮ್ಮನ್ನು ಕರೆಯುತ್ತಿದ್ದಾರೆ, ಬನ್ನಿ. ಮಾವ ಕರೆಯುತ್ತಿದ್ದಾರಾ? ಯಾಕೆ? ಯಾವುದೋ ಪತ್ರ ಬಂದಿದೆ, ಅದಕ್ಕೆ ಕರೆಯುತ್ತಿದ್ದಾರೆ ಎಂದರೆ, ನನಗೆ ಯಾವ ಪತ್ರ ಬರುತ್ತದೆ ಎಂದು ಯೋಚಿಸುತ್ತಲೇ ದಾನಿಯಾಳ ಜೊತೆ ಕೆಳಗಡೆ ಬಂದಿದ್ದಳು ಜಾನಕಿ. ಅಂಚೆಯ ಮೂಲಕ ಬಂದ ಪತ್ರವನ್ನು ಆಗಲೇ ಅಬ್ದುಲ್ ಅವರು ಓದಿಯಾಗಿತ್ತು. ಅಬ್ದುಲ್ ಹಾಗೂ ರಫೀಕ್ ಇಬ್ಬರ ಮುಖದಲ್ಲೂ ಚಿಂತೆಯ ಗೆರೆಗಳು ಎದ್ದು ಕಾಣುತ್ತಿದ್ದವು. ಮಾವ, ಯಾವ ಪತ್ರ ಅದು ಎನ್ನುತ್ತಿದ್ದ ಹಾಗೆ ಅವಳ ಕೈಗೆ ಆ ಪತ್ರವನ್ನು ನೀಡಿದರು. ಆ ಪತ್ರವನ್ನು ಓದಿದವಳ ಹೃದಯ ಒಡೆದು ಛಿದ್ರವಾಯಿತು. ಮನದಲ್ಲೇ ವೇದನೆಯಿಂದ ರೋಧಿಸಲು ಶುರು ಮಾಡಿದಳು. ಆದ್ರೆ ಅದನ್ನು ತನ್ನ ಕಣ್ಣಿನಲ್ಲಿ ತೋರ್ಪಡಿಸದೆ ಹಾಗೆ ಕಷ್ಟದಲ್ಲಿ ತಡೆ ಹಿಡಿದಳು. ಪತ್ರ ಹಿಡಿದ ಕೈಗಳು ಅವಳ ಸ್ಥಿಮಿತಕ್ಕೆ ಸಿಗದೆ ನಡುಗಲಾರಂಭಿಸಿದವು. ಅಷ್ಟಕ್ಕೂ ಅದು ನ್ಯಾಯಾಲಯದಿಂದ ಬಂದ ವಿಚ್ಛೇದನ ಪತ್ರವಾಗಿತ್ತು. ಜಾನಕಿ, ಏನಮ್ಮ ಇದು ಎಂದ ರಫೀಕ್ ಅವರ ಮಾತಿಗೆ, ನಿಮಗೆ ಎಲ್ಲ ಗೊತ್ತಿದ್ದು ಹೀಗೆ ಕೇಳ್ತಿದ್ದೀರಾ ಚಿಕ್ಕಮಾವ? ಜಾನಕಿ ಮಾತು ಕೇಳಿ ದೂರದಲ್ಲಿದ್ದ ನಗ್ಮಾ, ಫಾತಿಮಾ ಇಬ್ಬರು ಅವರ ಬಳಿ ಬಂದು ನಿಂತರು. ನಮಗೆ ಈ ವಿಷಯ ಗೊತ್ತು ಜಾನಕಿ, ಆದ್ರೆ ಈ ನಿನ್ನ ನಿರ್ಧಾರವನ್ನು ಬದಲಾಯಿಸಲು ಆಗುವುದಿಲ್ವಾ ಎಂದು ಅಬ್ದುಲ್ ಅವರು ಹೇಳುತ್ತಿದ್ದ ಹಾಗೆ, ಈ ನಿರ್ಧಾರ ನಿನ್ನೆ ಮೊನ್ನೆಯದಲ್ಲ ಮಾವ, ಈ ಮನೆಗೆ ಬಂದ ದಿನವೇ ಮಾಡಿದ ನಿರ್ಧಾರ ಇದು. ನಿಮ್ಮ ಮಗ ನನ್ನನ್ನು ಪ್ರೀತಿಸಿ ಮದುವೆಯಾಗದಿದ್ದರೆ ಈ ನಮ್ಮ ನಿರ್ಧಾರವನ್ನು ಬದಲಾಯಿಸಬಹುದು, ಆದ್ರೆ ಈಗ ಬದಲಾಯಿಸಿದರೂ ಯಾವ ಪ್ರಯೋಜನ ಇಲ್ಲ ಎನಿಸುತ್ತದೆ ಎಂದಳು. ಇಲ್ಲಮ್ಮ ಜಾನಕಿ, ಇದಕ್ಕೆ ನಮ್ಮ ಯಾರ ಒಪ್ಪಿಗೆಯೂ ಇಲ್ಲ. ನಿಮ್ಮಿಬ್ಬರ ಒಂದು ತಪ್ಪು ನಿರ್ಧಾರದಿಂದ ನಿಮಗೆ ನೀವೇ ಮೋಸ ಮಾಡಿಕೊಳ್ಳುತ್ತಿದ್ದೀರಾ. ಇನ್ನೊಮ್ಮೆ ಇಬ್ಬರು ಯಾಕೆ ಕುಳಿತು ಮುಕ್ತವಾಗಿ ಮಾತನಾಡಬಾರದು? ಅಬ್ದುಲ್, ರಫೀಕ್ ಮತ್ತು ಜಾನಕಿ ಮೂವರ ಮಾತುಗಳು ಅಲ್ಲಿಯೇ ಪಕ್ಕದಲ್ಲಿ ನಿಂತಿದ್ದ ನಗ್ಮಾ, ಫಾತಿಮಾ, ದಾನಿಯ ಮೂವರಿಗೂ ಒಗಟಿನ ಹಾಗೆ ಆಗುತ್ತಿತ್ತು. ಒಬ್ಬರಿಗೂ ಇವರ ಮಾತುಗಳು ಅರ್ಥವಾಗದೆ ಗೊಂದಲದಲ್ಲಿ ನಿಂತಿದ್ದರು. ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ನೀವು ನೀವೇ ಹೀಗೆ ಮಾತನಾಡಿಕೊಂಡರೆ ನಮಗೆ ಏನು ಅರ್ಥವಾಗಬೇಕು? ಅದೇನು ನಿರ್ಧಾರ, ಅದೇನು ಮಾತು ನಮಗೂ ಅರ್ಥ ಆಗುವ ಹಾಗೆ ಹೇಳಿ. ಮೊದಲ ಬಾರಿಗೆ ಗಂಡನ ಎದುರು ಧ್ವನಿ ಏರಿಸಿ ಮಾತನಾಡಿದರು ನಗ್ಮಾ.
ಮನೆಗೆ ವಿಚ್ಛೇದನ ಪತ್ರ ಬಂದಿರುವುದರಿಂದ ಅವರಿಂದ ವಿಷಯ ಮುಚ್ಚಿಡುವುದು ಸರಿಯಲ್ಲ ಎಂದು ಯೋಚಿಸಿದವರು ರೆಹಮಾನ್ ಜಾನಕಿಗೆ ಯಾವ ಕಾರಣಕ್ಕೆ ತಾಳಿ ಕಟ್ಟಿದ ಎಂದು ಎಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದರು ರಫೀಕ್. ಆದ್ರೆ ಆ ವಿಷಯ ಕೇಳಿ ಅಲ್ಲಿ ಹೆಚ್ಚು ಆಘಾತಕ್ಕೊಳಗಾಗಿದ್ದು ಮಾತ್ರ ನಗ್ಮಾ ಅವರು. ಜಾನಕಿ, ಹಾಗಾದ್ರೆ ನೀನು ನಮ್ಮ ಮಹಾನನನ್ನು ಪ್ರೀತಿಸಿ ಮದುವೆಯಾಗ್ಲಿಲ್ವಾ? ಇನ್ನು ಮುಂದೆ ನೀನು ನಮ್ಮ ಮನೆಯಲ್ಲಿ ಇರುವುದಿಲ್ವಾ? ವಿಚ್ಛೇದನವನ್ನು ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗುತ್ತೀಯಾ? ಅಂದ್ರೆ ಈ ಮನೆಯಿಂದ ಹೊರಟು ಹೋಗ್ಬೇಕು ಎಂದು ಯೋಚಿಸಿಕೊಂಡೇ ಈ ಮನೆಗೆ ಬಂದ್ಯಾ? ನಮ್ಮ ಮೇಲೆ ನೀನು ಇಷ್ಟು ದಿನ ತೋರಿಸಿದ್ದು ನಾಟಕದ ಕಾಳಜಿ ಪ್ರೀತಿಯಾ? ನಮ್ಮ ಭಾವನೆಗಳ ಜೊತೆ ಅದೆಷ್ಟು ಚೆನ್ನಾಗಿ ಆಟ ಆಡಿ ನಾಟಕ ಮಾಡಿದೆ ನೀನು ಎಂದರು ನಗ್ಮಾ. ಚಿಕ್ಕತ್ತೆ, ಹಾಗೆಲ್ಲ ಮಾತನಾಡಬೇಡಿ ಅದು ಎಂದು ಅವಳು ಮಾತನಾಡುವುದನ್ನು ತಡೆದವರು, ಸಾಕು, ನಿನ್ನ ಯಾವ ಮಾತನ್ನು ನಾನು ಕೇಳುವುದಿಲ್ಲ. ಎಷ್ಟೋ ಬಾರಿ ನಾನು ಇಲ್ಲದಿದ್ದರೂ ನನ್ನ ಮಗಳನ್ನು ತಾಯಿಯ ಸ್ಥಾನದಲ್ಲಿ ನಿಂತು ನೀನು ಸಾಕುತ್ತೀಯ, ಅವಳನ್ನು ನನಗಿಂತಲೂ ಹೆಚ್ಚಾಗಿ ನೀನೇ ನೋಡಿಕೊಳ್ಳುತ್ತೀಯ ಎಂದು ಅಗಾಧವಾಗಿ ನಂಬಿದ್ದೆ. ಅದೆಷ್ಟು ಸುಲಭವಾಗಿ ನನಗೂ ನನ್ನ ಮಗಳಿಗೂ ನಂಬಿಕೆ ದ್ರೋಹ ಮಾಡಿದೆ ನೀನು. ಯಾವತ್ತಿದ್ರೂ ನಾನು ಈ ಮನೆಯಿಂದ ಹೊರ ಹೋಗುತ್ತೇನೆ ಎಂದು ನೀನು ನಮ್ಮ ಮೇಲೆ ನಾಟಕದ ಪ್ರೀತಿ ಕಾಳಜಿ ತೋರಿಸಿರಬಹುದು, ಆದ್ರೆ ನಾನು ಮಾತ್ರ ನಿನ್ನನ್ನು ಎಂದಿಗೂ ಬೇರೆಯವಳ ಹಾಗೆ ನೋಡಲಿಲ್ಲ ಎಂದು ಹೇಳುತ್ತಲೇ ಕುಸಿದು ಕುಳಿತು ಅಳಲು ಶುರು ಮಾಡಿದರು. ನಗ್ಮಾ ಅವರು ಆಡುತ್ತಿದ್ದ ಒಂದೊಂದು ಮಾತು ಕ್ಷಣ ಕ್ಷಣಕ್ಕೂ ಜಾನಕಿಯನ್ನು ಕೊಲ್ಲುತ್ತಿದ್ದವು. ಈ ಮನೆಗೆ ಬಂದಾಗಿನಿಂದ ತಾಯಿ ಪ್ರೀತಿ ನೀಡಿದವರು ಆ ಜೀವ ಇಂದು ಇವಳಿಂದ ಅವರು ದುಃಖ ಪಡುತ್ತಿದ್ದರೆ ಇವಳಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ನೀವು ಹೀಗೆ ಅತ್ತರೆ ನನಗೂ ಅಳು ಬರುತ್ತದೆ ಚಿಕ್ಕತ್ತೆ. ತಾಯಿಯನ್ನು ಬಿಟ್ಟು ಬಂದವಳಿಗೆ ತಾಯಿ ಪ್ರೀತಿ ನೀಡಿದವರು ನೀವು. ಹೇಳಿದ ಹಾಗೆ ನಾಟಕದ ಪ್ರೀತಿ ಅಲ್ಲ ನನ್ನದು, ಇದು ನನ್ನ ಕುಟುಂಬ. ನಾನು ಈ ಮನೆಯಿಂದ ಹೋದ ಮೇಲೆ ನನ್ನ ಪ್ರೀತಿ ಈ ಕುಟುಂಬದ ಮೇಲೆ ಹಾಗೆ ಇರುತ್ತದೆ. ನಾನು ಇಲ್ಲಿಂದ ಹೋದ ಮೇಲೆ ನೀವೆಲ್ಲ ಚೆನ್ನಾಗಿರ್ಬೇಕು ಎಂದು ಬಯಸುವವಳು ನಾನು ಎಂದು ಹೇಳುತ್ತಾ ನಗ್ಮಾ ಅವರ ಸಮಕ್ಕೆ ನೆಲದಲ್ಲಿ ಕುಳಿತು ಅಳಲು ಶುರು ಮಾಡಿದಳು. ಜಾನಕಿ, ಈ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಿಂದ ಇರಬೇಕು ಎಂದರೆ ನೀನು ಇದೇ ಮನೆಯಲ್ಲಿ ಇರಬೇಕು ಎಂದು ರಫೀಕ್ ಅವರು ಹೇಳುತ್ತಿದ್ದ ಹಾಗೆ, ಎಲ್ಲ ಗೊತ್ತಿದ್ದು ನೀವು ಹೀಗೆ ಹೇಳುತ್ತಿದ್ದೀರಾ ಚಿಕ್ಕಮಾವ, ನಾನು ಏನ್ ಮಾಡ್ಲಿ ಎಂದು ಮತ್ತೊಮ್ಮೆ ಅಳಲು ಶುರು ಮಾಡಿದರು. ಜಾನಕಿ, ನಿನಗೆ ಗೊತ್ತಿಲ್ಲದೆ ಇರುವ ವಿಷಯ ಇನ್ನೊಂದಿದೆ ಎಂದ ಅಬ್ದುಲ್ ಅವರ ಮಾತಿಗೆ ಆಶ್ಚರ್ಯವಾದವಳು ಎದ್ದು ನಿಂತು ತನ್ನ ಕಣ್ಣೀರನ್ನು ತೊಡೆದುಕೊಂಡು, ನನಗೆ ಗೊತ್ತಿಲ್ಲದೆ ಇರುವ ವಿಷಯ ಯಾವುದು ಮಾವ ಎಂದಳು. ಬಹುಶಃ ಈ ವಿಷಯ ತಿಳಿದು ನೀನು ಹೇಗೆ ಪ್ರತಿಕ್ರಿಯಿಸುತ್ತೀಯಾ ಎಂದು ನಮಗೆ ತಿಳಿದಿಲ್ಲಮ್ಮ. ನನ್ನ ಮಗ ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಾನೆ. ಅಬ್ದುಲ್ ಅವರ ಈ ಮಾತು ಕೇಳಿದವಳಿಗೆ ಆಶ್ಚರ್ಯವಾಗಿತ್ತು. ಇಷ್ಟರವರೆಗೆ ರೋಧಿಸುತ್ತಿದ್ದ ಜಾನಕಿಯ ಹೃದಯ ಹಕ್ಕಿಯ ಹಾಗೆ ಹಾರಲು ಶುರು ಮಾಡಿತು. ಮಾವ, ಏನು ಹೇಳ್ತಿದ್ದೀರಾ ನೀವು? ನನ್ನನ್ನು ಈ ಮನೆಯಲ್ಲಿ ಉಳಿಸಿಕೊಳ್ಳಲು ಈ ರೀತಿಯ ಮಾತುಗಳನ್ನು ಹೇಳುತ್ತಿಲ್ಲ ಅಲ್ವಾ ಎಂದು ನಂಬದವಳಂತೆ ಹೇಳಿದಳು. ಇಲ್ಲಮ್ಮ ಜಾನಕಿ, ನಮ್ಮ ಮಹಾನ್ ನಿನ್ನನ್ನು ಹುಚ್ಚನ ಹಾಗೆ ಪ್ರೀತಿಸುತ್ತಿದ್ದಾನೆ. ನೀನು ಈ ಮನೆಯಿಂದ ಹೊರಟು ಹೋದರೆ ಅವನು ಹೇಗಿರುತ್ತಾನೆ ಎಂದು ಊಹಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲ. ಒಬ್ಬ ಮಗ ದೇಶದ್ರೋಹಿಯಾಗಿ ಜೈಲು ಸೇರಿದ್ದಾನೆ, ಇನ್ನೊಬ್ಬ ಮಗ ಅವನ ಪ್ರೀತಿ ಕೈ ಸೇರದೆ ಪ್ರತಿದಿನವೂ ಕೊರಗುತ್ತಿದ್ದಾನೆ ಎಂದು ಯೋಚಿಸಿ ಅಣ್ಣನಿಗೆ ಈ ರೀತಿ ಆಗಿದ್ದು. ಅಂದು ಮಹಾನ್ ನಿನ್ನನ್ನು ಪ್ರೀತಿಸುತ್ತಿರುವ ವಿಚಾರವನ್ನು ನನ್ನ ಬಳಿ ಹೇಳಿದಾಗ ನಾನೇ ಖುದ್ದಾಗಿ ನಿನ್ನ ಬಳಿ ಮಾತನಾಡುತ್ತೇನೆ ಎಂದರು. ಅವಳಿಗೆ ಇಷ್ಟ ಇಲ್ಲದಿದ್ದರೂ ಅವಳ ಮೇಲೆ ಒತ್ತಡ ಹೇರುವುದು ಬೇಡ. ಚಿಕ್ಕಂದಿನಿಂದಲೂ ಬಹಳವೇ ನೋವುಂಡು ಬದುಕಿದ್ದಾಳೆ. ಇನ್ನು ಮುಂದೆಯಾದ್ರೂ ಅವಳ ಇಷ್ಟದ ಜೀವನವನ್ನು ಅವಳು ಜೀವಿಸಲಿ. ಅವಳ ಬಳಿ ಏನು ಮಾತನಾಡಬೇಡಿ ಎಂದು ನನ್ನ ಬಾಯಿಯನ್ನು ಕಟ್ಟು ಹಾಕಿದ್ದನು. ನೀನು ಮದುವೆಗೂ ಮುಂಚೆ ಪ್ರೇಮಿಸಿ ಮದುವೆಯಾಗಿದ್ದರೂ ನನ್ನ ಮಹಾನನ್ನಂತಹ ಒಳ್ಳೆಯ ವ್ಯಕ್ತಿತ್ವ ಇರುವವರು ನಿನಗೆ ಸಂಗಾತಿಯಾಗಿ ಸಿಗುತ್ತಿರಲಿಲ್ಲ. ಇನ್ನು ನಿನ್ನ ಮೇಲೆ ಯಾವಾಗಲೂ ಅಸಮಾಧಾನ ತರುತ್ತಿದ್ದ ನಮ್ಮ ಅತ್ತಿಗೆಯೇ ನಿನ್ನನ್ನು ಸೊಸೆ ಎಂದು ಒಪ್ಪಿಕೊಂಡಿದ್ದಾರೆ. ನಿನ್ನ ಗುಣ ಸರಳತೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ. ಹಾಗಿದ್ದಾಗ ಈ ವಿಚ್ಛೇದನದ ಅವಶ್ಯಕತೆ ಇದೆಯಾ? ದಯವಿಟ್ಟು ಈ ನಿನ್ನ ನಿರ್ಧಾರವನ್ನು ಬದಲಾಯಿಸು ಜಾನಕಿ ಎಂದು ಜಾನಕಿಯ ಬಳಿ ವಿನಂತಿಸಿದರು ಅವರು. ರಫೀಕ್ ಅವರ ಮಾತನ್ನು ಕೇಳಿದವಳಿಗೆ ಅವರ ಮಾತನ್ನು ಇನ್ನೂ ನಂಬಲು ಸಾಧ್ಯವಾಗುತ್ತಿಲ್ಲ. ನಿಜವಾಗಿಯೂ ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಿದ್ದಾನ? ನನ್ನ ಮಹಾನ್ಗೆ ನಾನೆಂದರೆ ಅಷ್ಟೊಂದು ಪ್ರೀತಿಯ?
ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ, ನಿನ್ನ ಪ್ರೀತಿಯನ್ನು ಒಪ್ಪುವುದಿಲ್ಲ ಎಂದು ಅದು ಹೇಗೆ ನಿರ್ಧರಿಸಿದೆ ಮಹಾನ್? ನೀನೆಂದರೆ ನನ್ನ ಜೀವ ಕಣೋ. ಅದನ್ನು ನಿನಗೆ ಹೇಳಲು ಆಗದೆ, ಬಿಡಲು ಆಗದೆ ಎಷ್ಟು ನೋವು ತಿನ್ನುತ್ತಿದ್ದೇನೆ ಎಂಬುದು ನನಗೆ ಗೊತ್ತು. ಈ ಕ್ಷಣ ನೀನು ನನ್ನ ಎದುರಿಗಿದ್ದರೆ ಬಹುಶಃ ನನ್ನನ್ನು ನಾನು ಸಂಭಾಳಿಸಲು ಬಹಳ ಕಷ್ಟವಾಗುತ್ತಿತ್ತು ಎನಿಸುತ್ತದೆ. ಅದಕ್ಕೆ ನನ್ನ ಗಣಿ ನೀನು ಇಲ್ಲದಾಗ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾನೆ ಎನಿಸುತ್ತದೆ. ನಾನು ಕೂಡ ನಿನ್ನನ್ನು ಅಷ್ಟೇ ಪ್ರೀತಿಸುತ್ತಿದ್ದೇನೆ ಎಂದು ತಿಳಿದರೆ ನಿನ್ನ ಪ್ರತಿಕ್ರಿಯೆ ಹೇಗಿರಬಹುದು ಎಂಬ ಯೋಚನೆಯೇ ನನ್ನಲ್ಲಿ ತಲ್ಲಣ ಉಂಟು ಮಾಡುತ್ತಿದೆ. ಈ ಕ್ಷಣದಿಂದ ನೀನು ಬರುವ ದಾರಿಯನ್ನೇ ಕಾಯುತ್ತೀನಿ ಮಹಾನ್. ಆದಷ್ಟು ಬೇಗ ಬಂದು ಬಿಡು ಎಂದು ಮನದಲ್ಲಿಯೇ ತನ್ನಷ್ಟಕ್ಕೆ ಯೋಚಿಸುತ್ತಿದ್ದಳು. ಜಾನಕಿ ಸುಮ್ಮನೆ ನಿಂತಿರುವುದನ್ನು ತಪ್ಪಾಗಿ ಅರ್ಥೈಸಿಕೊಂಡ ಫಾತಿಮಾ ಅವರು ಅವಳ ಬಳಿಗೆ ಬಂದು ತಲೆಯ ಮೇಲೆ ಹೊದ್ದಿದ್ದ ಸೆರಗನ್ನು ಕೆಳಗಿಳಿಸುತ್ತಾ ಅದೇ ಸೆರಗನ್ನು ತನ್ನ ಕೈಯಲ್ಲಿ ಹಿಡಿದು ಜಾನಕಿಯ ಮುಂದೆ ಒಡ್ಡಿ, ಜಾನಕಿ, ಈ ವಿಷಯ ನನಗೆ ತಿಳಿದಿರಲಿಲ್ಲ. ಇವರೆಲ್ಲರೂ ಹೇಳುತ್ತಿರುವ ಮಾತನ್ನು ಕೇಳಿದರೆ ನನ್ನ ಮಗ ನಿನ್ನನ್ನು ಅದೆಷ್ಟು ಪ್ರೀತಿಸುತ್ತಾನೆ ಎಂದು ತಿಳಿಯುತ್ತದೆ. ಅವನಿಷ್ಟದಂತೆ ಓದಿದರೂ ಸಹ ಅವನಿಷ್ಟದಂತೆ ಅವನ ಕನಸಿನ ಕಂಪನಿ ಕಟ್ಟದೆ ಕೇವಲ ನಮಗಾಗಿ ನಮ್ಮಲ್ಲಿಯೇ ಉಳಿದುಕೊಂಡಿದ್ದಾನೆ. ಕೆಲವೊಮ್ಮೆ ಅವನ ಕನಸು ಖುಷಿಯನ್ನು ನಾವು ಕಸಿದುಕೊಂಡೆವು ಎಂದು ಬೇಸರವಾಗುತ್ತದೆ. ಈಗ ಅವನ ಪ್ರೀತಿಯಾದ ನೀನು ಅವನಿಂದ ದೂರ ಹೋದ್ರೆ ನಿಜವಾಗಿಯೂ ಅವನು ಬಹಳವೇ ನೋವು ತಿನ್ನುತ್ತಾನೆ. ಒಬ್ಬ ತಾಯಿಯಾಗಿ ಮಗನ ಖುಷಿಗೋಸ್ಕರ ನಿನ್ನ ಬಳಿ ಸೆರಗೊಡ್ಡಿ ಬೇಡುತ್ತಿದ್ದೇನೆ. ದಯವಿಟ್ಟು ನನ್ನ ಮಗನನ್ನು ಬಿಟ್ಟು ದೂರ ಹೋಗ್ಬೇಡ. ನೀನು ಇಲ್ಲದ ಅವನ ಜೀವನವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಓದು ಮುಗಿದಿದೆ, ಮದುವೆಯಾಗು ಎಂದರೆ ತಂಗಿಯ ಮದುವೆ ಆಗದೆ ನಾನು ಮದುವೆ ಆಗುವುದಿಲ್ಲ. ನನಗೆ ಈಗಲೇ ಮದುವೆ ಬೇಡ ಎನ್ನುತ್ತಿದ್ದವನು ಈಗ ನಿನ್ನನ್ನು ಮದುವೆಯಾಗಿ ಪ್ರೀತಿಸುತ್ತಿದ್ದಾನೆ. ಇನ್ನು ನಿನ್ನ ಸ್ಥಾನವನ್ನು ಅವನು ಯಾರಿಗೂ ಕೊಡುವುದಿಲ್ಲ. ಈ ಮನೆಯಲ್ಲಿ ನಿನಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ನಿನಗೆ ಹೇಗೆ ಬೇಕೋ ಹಾಗೆ ಇರಬಹುದು. ಯಾರೂ ನಿನ್ನನ್ನು ಏನು ಕೇಳುವುದಿಲ್ಲ. ಆದ್ರೆ ನನ್ನ ಮಗನಿಗೆ ವಿಚ್ಛೇದನ ನೀಡಿ ಇಲ್ಲಿಂದ ಹೋಗುವ ಯೋಚನೆಯನ್ನು ಮಾತ್ರ ಮಾಡಬೇಡ ಎಂದು ಜಾನಕಿಯ ಮುಂದೆ ಸೆರಗೊಡ್ಡಿ ತನ್ನ ಮಗನ ಖುಷಿಯನ್ನು ಬೇಡುತ್ತಿದ್ದರು ಫಾತಿಮಾ. ಮುಂದುವರೆಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.